9ನೇ ದಿನದ ಅಧಿವೇಶನ ಶುರುವಾಗಿದೆ. ಸಮಯ ಬೆಳಗ್ಗೆ 10:55. ಎಂದಿನಂತೆ ಅಧಿವೇಶನ ಶುರುವಾಗಿದೆ. ನಮ್ಮ ತಲಹರಟೆ ಬಾಸ್ ಇವತ್ತು ಯಾರ್ಯಾರಿಗೆ ಯಾವ ಟಾಸ್ಕ್ ಕೊಡ್ತಾರೆ ನೋಡೋಣ. ಜಗದೀಶ್ ಶೆಟ್ಟರ್ ಇವತ್ತಿನ ಅಧಿವೇಶನದಲ್ಲಿ ತುಂಬಾ ಗರಂ ಆಗಿದ್ದಾರೆ. ಸಿಎಂ ಸಾಹೇಬರೇ, ಇವತ್ತಿನ ನಿಮ್ಮ ಟಾಸ್ಕ್ ಶೆಟ್ಟರನ್ನ ಸುಮ್ಮನಾಗಿಸಿ ಕೂಡಿಸಬೇಕು. ಅವರು ಕೂಡಲಿಲ್ಲ, ನಿಮ್ಮ ಪ್ರಯತ್ನ ಮುಂದುವರಿಯಲಿ. ಇಲ್ಲ, ಮತ್ತೆ ಕೂಡಲಿಲ್ಲ, ಮುಂದುವರಿಯಲಿ. ಶೆಟ್ಟರ್ ಶಾಂತವಾಗುವ ಯಾವ ಲಕ್ಷಣಗಳು ಕಾಣಿಸುತ್ತಿಲ್ಲ. ಅದಕ್ಕೆ ನಿಮ್ಮ ಮಾಸ್ಟರ್ ಮೈಂಡ್ ಅನ್ನ ಉಪಯೋಗಿಸಿ ತಾವು ಕೂಡಿಸಲೇಬೇಕು. ಇದು ತಲಹರಟೆ ಬಾಸ್ರ ಆದೇಶ. ಈ ಒಂದು ತಿದ್ದುಪಡಿ ಬಗ್ಗೆ ಚರ್ಚೆ ಆಗುವುದು. ಶಭಾಷ್ ಸಿಎಂ ಸಾಹೇಬ್ರೆ, ನಿಮ್ಮ ಮಾಸ್ಟರ್ ಪ್ಲಾನ್ ಪ್ರಕಾರ ನಿಮ್ಮ ಜಿಗರಿ ದೋಸ್ತ್ DKಶಿ ರವರಿಗೆ ಕರೆ ಮಾಡಿ ಡೀಲ್ ಮಾಡಿಕೊಂಡು ಕರೆಂಟ್ ಕಟ್ ಮಾಡಿಸಿದ್ದೀರಿ. ಈಗ ನಿಮ್ಮ ಪ್ಲಾನ್ ವರ್ಕೌಟ್ ಆಗುತ್ತಾ ನೋಡೋಣ. ಅಂತೂ ನಿಮ್ಮ ಡೀಲ್ ವರ್ಕೌಟ್ ಆಗಿದೆ. ಅವರು ಕೂತಿದ್ದಾರೆ. ಇನ್ನು DKಶಿಗೆ ಫೋನ್ ಮಾಡಿ ಸೌಧಕ್ಕೆ ಕರೆಂಟ್ ಕೊಡುವಂತೆ ಸೂಚಿಸಬಹುದು. ಸಿಎಂ ಸಾಹೇಬ್ರೆ, ಕರೆಂಟ್ ಬಂದ ತಕ್ಷಣ ಶೆಟ್ಟರ್ ಸಾಹೇಬರು ಕರೆಂಟ್ ಕಂಬದಂತೆಯೇ ಎದ್ದು ನಿಂತಿದ್ದಾರೆ. ಸಿಎಂ ಸಾಹೇಬ್ರೆ, ನೀವು ಈ ಟಾಸ್ಕ್ನಲ್ಲಿ ಸೋತಿದ್ದೀರಿ. ಯಾಕಂದರೆ ಶೆಟ್ಟರ್ ಅವರು ಕೂತಿದ್ದು ಸ್ಪೀಕರ್ ಅವರು ಹೇಳಿದ್ದಕ್ಕೆ ಹೊರತು ನೀವು ಕರೆಂಟ್ ತೆಗೆಸಿದ್ದಕ್ಕಲ್ಲ. ಅದಕ್ಕೆ ನಿಮಗೆ ಮತ್ತೊಂದು ಬೇರೆ ಟಾಸ್ಕ್ ಅನ್ನು ಕೊಡಲಿದ್ದಾರೆ ತಲಹರಟೆ ಬಾಸ್. ಆ ಟಾಸ್ಕ್ ಏನೆಂದರೆ, ಅಧಿವೇಶನದಲ್ಲಿ ನಿಮ್ಮವರೇ ಕೆಲವರು ನಿದ್ದೆಗೆ ಜಾರಿದ್ದಾರೆ. ಅವರು ಯಾರ್ಯಾರು ಎನ್ನುವುದನ್ನು ಗಮನಿಸಿ ಈಗ ಅವರನ್ನ ನೀವು ಎಬ್ಬಿಸಬೇಕು. ಇದು ತಲಹರಟೆ ಬಾಸ್ರವರ ಆದೇಶ. ತರ ತರ ಹಿಡಿಸಿದೆ ಮನಸ್ಸಿಗೆ ನೀನು, ಹಗಲಲೆ ಮುಳುಗಿದೆ ಕನಸಲಿ ನಾನು. ಅದು ಅಸಾಧ್ಯದ ಮಾತು. ಅಸಾಧ್ಯನಾ? ಸಿಎಂ ಸಾಹೇಬರೇ, ತಲಹರಟೆ ಬಾಸ್ ಕೊಟ್ಟ ಎಲ್ಲ ಟಾಸ್ಕ್ಗಳನ್ನು ಇವತ್ತು ನೀವು ಸೋತಿದ್ದೀರಿ. ಅದಕ್ಕಾಗಿ ನಿಮಗೆ 0 ಮಾರ್ಕ್ಸ್. ಈಗ ನಾವು ಅವರನ್ನು ಎಬ್ಬಿಸುತ್ತೇವೆ, ನೋಡಿ. ಈಗ ಸಮಯ 1 ಗಂಟೆ. ಎಲ್ಲರಿಗೂ ಊಟದ ಸಮಯ. ನಂತರ ಬೇರೆ ಟಾಸ್ಕ್ನ ಬಗ್ಗೆ ಗಮನ ಹರಿಸೋಣ. ಎಲ್ಲರೂ ಹೊರಡಿ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಇದೊಂದು ಮಾತು ಕೇಳಿ.